ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಮಂಗಳೂರಿನಲ್ಲೂ ಕೂಡ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏಪ್ರಿಲ್ 18ರಂದು ಅಡ್ಯಾರ್ ಕಣ್ಣೂರು ಶಾ ಮೈದಾನದಲ್ಲಿ ಹೋರಾಟಕ್ಕೆ ಕರೆ ನೀಡಲಾಗ್ತಾ ಇದೆ. ಧಾರ್ಮಿಕ ಮುಖಂಡರು ವಿದ್ವಾಂಸರ ನೇತೃತ್ವದಲ್ಲಿ ಧರಣಿಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಉಲಾಮಾ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಎಲ್ಲ ಊರಿಂದ ಹೆಚ್ಚು ಜನರನ್ನ ಕರೆತರುವಂತೆ ಮಸೀದಿಗಳಿಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದಿಂದ ಲಕ್ಷಾಂತರ ಜನ ಭಾಗಿಯಾಗುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಬಳಿಕ ಬೆಂಗಳೂರು, ಹುಬ್ಬಳ್ಳಿ ಇಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ನೋಡಿ, ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೆಲವು ಕಡೆಯಲ್ಲಿ ಪ್ರತಿಭಟನೆ ಬೇರೆ ಹಾದಿನೇ ಹಿಡಿದು ಬಿಟ್ಟಿದೆ. ಇದೀಗ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಬೇಕು ಅಂತ ನಿರ್ಧರಿಸಿರೋದು ಪ್ರಮುಖವಾಗಿ ಮೊದಲಿಗೆ ಮಂಗಳೂರು ಭಾಗದಲ್ಲಿಯೇ ಪ್ರತಿಭಟನೆಯನ್ನ ಪ್ರಾರಂಭಿಸೋಣ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲ ಮಸೀದಿಗಳಿಗೆ ಸುತ್ತೋಲೆಯನ್ನ ಹೊರಡಿಸಿದ್ದಾರಂತೆ. ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ ಈ ಭಾಗದ ಎಲ್ಲ ಮುಸ್ಲಿಮರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಅಂತ ಪ್ಲಾನ್ ಮಾಡಿರೋದು. ಏಪ್ರಿಲ್ 18ಕ್ಕೆ ಒಂದು ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಧರಣಿಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ವಕ್ಫ್ ಇದನ್ನ ವಿರೋಧಿಸಿ ಪ್ರತಿಭಟನೆಗೆ ಕರೆಯನ್ನು ನೀಡಿರೋದು. ಈಗಾಗಲೇ ಅನೇಕ ಕಡೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ರೀತಿಯಾಗಿ ಸಂವಿಧಾನದ ವಿರುದ್ಧವಾಗಿ, ಕಾನೂನು ವಿರುದ್ಧವಾಗಿ ಇಲ್ಲಿ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನೋದು ಇವರ ಆರೋಪ ಆಗಿದೆ. ಆ ಕಾರಣಕ್ಕಾಗಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು, ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಭಾಗಿಯಾಗಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಇದಾದ ನಂತರ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲೂ ಕೂಡ ಈ ಪ್ರತಿಭಟನೆಯನ್ನು ನಡೆಸಬೇಕು ಅಂತ ಇದೀಗ ತಯಾರಾಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆಗೆ ಯಾವ ರೀತಿಯಾದಂಥ ಸಿದ್ಧತೆಗಳಾಗಿದೆ, ಇದು ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುತ್ತೆ ನೋಡ್ಬೇಕು. ಯಾಕಂದರೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಪ್ರತಿಭಟನೆ ಹೋರಾಟ ಅನ್ನೋದು ನಡೀತಾ ಇದೆ. ಬೇರೆ ಬೇರೆ ದಾರಿಯೂ ಕೂಡ ಹಿಡಿದಿದ್ದಾರೆ. ಸೊ ಇಲ್ಲಿ ಈಗ ಹೋರಾಟವನ್ನು ಮಾಡಲಿಕ್ಕೆ ಅಂತ ಮುಂದಾಗಿರೋದು. ಉಲಮಾ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಹೋರಾಟಕ್ಕೆ ಕರೆಯನ್ನು ನೀಡಲಾಗಿದೆ. ಎಲ್ಲರೂ ಈ ಹೋರಾಟಗಳಲ್ಲಿ ಭಾಗಿಯಾಗಲೇಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಮಸೀದಿಗಳಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಮಾಡಿರುವಂತಹ ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಅತಿ ದೊಡ್ಡ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗಿದೆ. ಮಂಗಳೂರಿನ ಅಡ್ಯಾರ್ ಸಮೀಪ ಇರುವಂತಹ ಶಾ ಗಾರ್ಡನ್ನಲ್ಲಿ ಶುಕ್ರವಾರದಂದು ಅಂದರೆ ಏಪ್ರಿಲ್ 18ರಂದು ಸುಮಾರು 2 ಲಕ್ಷ ಜನ ಸೇರಿ ಒಂದು ದೊಡ್ಡ ಪ್ರತಿಭಟನೆ ನಡೆಯಲಿಕ್ಕಿದೆ. ಸದ್ಯ ನಾನು ಆ ಶಾ ಗಾರ್ಡನ್ನಲ್ಲೇ ಇದ್ದೇನೆ, ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ವಕ್ಫ್ ವಿರೋಧಿ ಒಂದು ಪ್ರತಿಭಟನೆಗಳು ಸಾಕಷ್ಟು ನಡೀತಾ ಇದೆ. ಈ ಬಿಲ್ ವಿರುದ್ಧ ನಡೀತಾ ಇರುವಂತಹ ಒಂದು ಪ್ರತಿಭಟನೆಗಳು ದೇಶದಾದ್ಯಂತ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನಲ್ಲಿ ಅತಿ ದೊಡ್ಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ಉಲೇಮಾ ಫೌಂಡೇಶನ್ ಕರೆ ಕೊಟ್ಟಿರುವಂಥದ್ದು. ಈ ಪ್ರತಿಭಟನೆಯಲ್ಲಿ 2 ಲಕ್ಷ ಜನ ಭಾಗಿಯಾಗಲಿಕ್ಕಿದ್ದಾರೆ. ಮಂಗಳೂರು ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಸಿಗುವಂತಹ ಒಂದು ಅತಿ ದೊಡ್ಡ ಮೈದಾನ ಇದು. ಇಲ್ಲಿ ಈ ಒಂದು ಪ್ರತಿಭಟನೆ ಅನ್ನುವಂಥದ್ದು ನಡೀಲಿಕ್ಕಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಅಲರ್ಟ್ ಆಗಿದ್ದಾರೆ. ಇನ್ನು ನಾಡಿದ್ದು ನಡೆಯುವಂತಹ ಪ್ರತಿಭಟನೆ ಯಾವ ರೀತಿ ನಡೆಯುತ್ತೆ ಮತ್ತು ಪ್ರಮುಖವಾಗಿ ಧಾರ್ಮಿಕ ಮುಖಂಡರು ಸೇರಿದಂತೆ ಧರ್ಮಗುರುಗಳು ಏನಿದ್ದಾರೆ ಅವರು ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂಥದ್ದು. ಹಾಗಾದರೆ ನಾಡಿನ ಪ್ರತಿಭಟನೆಯ ಒಂದು ತಯಾರಿಗಳು ಯಾವ ಥರ ಇದೆ, ರೂಪರೇಷೆಗಳನ್ನು ಯಾವ ರೀತಿ ಹಾಕಿಕೊಳ್ಳಲಾಗಿದೆ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ದಕ್ಷಿಣ ಕನ್ನಡ ವಕ್ಫ್ನ ಉಪಾಧ್ಯಕ್ಷ ಆಗಿರುವಂತಹ ಅಶ್ರಫ್ ಕೆನಾರ್ ಅವರು ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ. ಸರ್, ನಾಡಿದ್ದು ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಮಂಗಳೂರಲ್ಲಿ ನಡೀತಾ ಇದೆ, ಯಾವ ಥರ ತಯಾರಿ ನಡೀತಾ ಇದೆ? ಸರ್, ಈಗ ನೋಡಿ, ಇಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತದೆ, ಸಣ್ಣ ಪ್ರಮಾಣದ್ದು. ಅದರಲ್ಲಿ ವಿರೋಧ ಇರುತ್ತದೆ. ಆದರೂ ನಮ್ಮ ಉಲಮಾಗಳು ಅದಕ್ಕೆ ಬೀದಿಗಿಳಿಯುವ ಯಾವ ಲಕ್ಷಣಗಳು ಇಲ್ಲಿ ಈ ತನಕ ಆಗಿಲ್ಲ. ಆದರೆ ಇದೊಂದು ನಮ್ಮದು ವಕ್ಫ್ ಸ್ವತ್ತು ಅಂತ ಹೇಳಿದರೆ ಮುಸಲ್ಮಾನರ ಒಂದು ದೊಡ್ಡ ಒಂದು ಅವರ ಇದಕ್ಕೆ ಧಾರ್ಮಿಕ ಒಂದು ಅವಸ್ಥೆಗೆ ಒಂದು ಕೊಡಲಿಯಟ್ಟು ಕೊಡುವಂತಹ ಒಂದು ವ್ಯವಸ್ಥೆ ನಡೆದಿದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ. ಆದ್ದರಿಂದ ಈ ಕಾನೂನನ್ನು ವಿರೋಧಿಸಿ ಇಲ್ಲಿನ ಎಲ್ಲ ಉಲೆಮಾಗಳು, ನಮ್ಮ ಮುಖ್ಯವಾಗಿ ನಮ್ಮ ಇಲ್ಲಿನ ಇಬ್ಬರು ಕಾಜಿಗಳು, ಪ್ರಮುಖ ಕಾಜಿಗಳು ಮಾಣಿ ಉಸ್ತಾದ್ ಹಾಗೂ ತ್ವಾಕ ಉಸ್ತಾದ್ ಇವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿರುವ ಎಲ್ಲ ಉಲೆಮಾಗಳು ಸೇರಿಕೊಂಡು ದೊಡ್ಡದಾದ ಒಂದು ಪ್ರತಿಭಟನೆ ಏಪ್ರಿಲ್ 18 ಶುಕ್ರವಾರ 3 ಗಂಟೆಗೆ ಈ ಒಂದು ಮೈದಾನದಲ್ಲಿ ನಡೆಸಲು ತೀರ್ಮಾನಿಸಿದ್ದಾರೆ. ಜನ ಎಲ್ಲ ಮಸೀದಿಯಲ್ಲಿ ಕೂಡ ಕಳೆದ ಶುಕ್ರವಾರ, ಇನ್ನು ಬರುವ ಶುಕ್ರವಾರ ಕೂಡ ಎಲ್ಲ ಮಸೀದಿಯಲ್ಲಿ ಈಗಾಗಲೇ ಅನೌನ್ಸ್ ಮಾಡಲಾಗಿದೆ. ಪ್ರತಿಯೊಬ್ಬ ನಾಗರಿಕನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ನಮಗೆ ಆ ಕಾನೂನಲ್ಲಿ ಇರುವ ವಿರೋಧವನ್ನು ಮಾತ್ರ ನಾವು ಸರ್ಕಾರಕ್ಕೆ ಒಂದು ಆಕ್ರೋಶವಾಗಿ ಮುಟ್ಟಿಸುವಂಥ ಕೆಲಸ.
ಈಗ 2 ಲಕ್ಷ ಜನ ಸೇರ್ತಾರೆ ಅಂದರೆ ತಮಾಷೆಯ ವಿಚಾರ ಅಲ್ಲ. ಶಾಂತಿಯನ್ನು ಕಾಪಾಡಬೇಕು, ಕಾನೂನನ್ನು ಕಾಪಾಡಬೇಕು. ಹಾಗಾಗಿ ಪೊಲೀಸ್ ಇಲಾಖೆಯೊಂದಿಗೆ ಯಾವ ಥರ ಕೋಆರ್ಡಿನೇಷನ್ ಮಾಡ್ಕೊಂಡಿದ್ದೀರಾ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಅಂತ ಹೇಳಿ? ಈಗಾಗಲೇ ನಮ್ಮನ್ನು ಕಮಿಷನರು ಕರೆದು ಅವರ ಆಫೀಸಿನಲ್ಲೂ ಇಲ್ಲಿ ಇದೇ ಪ್ಲೇಸಿಗೆ ಬಂದು ಕೂಡ ನಮ್ಮೊಂದಿಗೆಲ್ಲ ಮಾತಾಡಿದ್ದಾರೆ. ಈಗಾಗಲೇ ನಾವು 1,000 ವಾಲಂಟ್ರಿಗಳನ್ನೇ ನಾವು ರೆಡಿ ಮಾಡಿದ್ದೇವೆ. ಪ್ರಮುಖವಾಗಿ ಗಾರ್ಡ್ಗಳನ್ನು ರೆಡಿ ಮಾಡಿದ್ದೇವೆ, ವಾಲಂಟ್ರಿಗಳು ಇರ್ತಾರೆ. ಅದೇ ರೀತಿ ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು, ಇದರಲ್ಲಿ ಈ ಶಾಂತಿಯುತವಾಗಿ ನಡೆಸಲು ಬೇಕಾದ ಎಲ್ಲ ಗೈಡ್ಲೈನ್ಸ್ಗಳು ಏನೆಲ್ಲ ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ನಾವು ಪೂರ್ಣಗೊಳಿಸಿದ್ದೇವೆ. ದೇಶವ್ಯಾಪಿ ಪ್ರತಿಭಟನೆ ನಡೀತಾ ಇದೆ, ರಾಜ್ಯದಲ್ಲೂ ಪ್ರತಿಭಟನೆಗಳು ನಡೀತಾ ಇದೆ. ಆದರೆ ಮಂಗಳೂರಲ್ಲಿ ಇಂಥ ಒಂದು ಪ್ರತಿಭಟನೆ ನಡೀತಾ ಇದೆ ಅಂದರೆ ಒಂದು ತೂಕ ಬೇರೆ ಥರನೇ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಥರ ನಿರೀಕ್ಷೆ ಇದೆ? ಕರ್ನಾಟಕದ ನಾನಾ ಭಾಗದಿಂದ ಜನರು ಬಂದು ಸೇರುವಂಥ ನಿರೀಕ್ಷೆ ಇದೆ, ಹೇಗಿದೆ? ಇದರಲ್ಲಿ ಅಂದರೆ ಪ್ರಮುಖವಾಗಿ ಈ ಭಾಗದ ಜನರು ಜಾಸ್ತಿಯಾಗಿ ಭಾಗವಹಿಸ್ತಾರೆ. ಬೇರೆ ಬೇರೆ ಇದಕ್ಕೆ ನಾವು ಈಗ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ನಮ್ಮ ಉಳಮಾಗಲು ಒಂದು ಪ್ರತಿಭಟನೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಹುಬ್ಳಿಯಲ್ಲಿ ಒಂದು ಸಿದ್ಧತೆ ನಡೆಸ್ತಾ ಇದ್ದಾರೆ. ಉಡುಪಿಯಲ್ಲೂ ಬೇರೆ ಒಂದು ಸಿದ್ಧತೆಗಳು ನಡೆಸ್ತಾ ಇದ್ದಾರೆ. ಆದುದರಿಂದ ಇಲ್ಲಿಯ ಈ ಭಾಗದಲ್ಲಿರುವ ಎಲ್ಲ ಜನರು ಸೇರಿ ಒಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯಾಗಿರ್ತದೆ. ಎಸ್, ಇದಿಷ್ಟು ಏನು ಪ್ರತಿಭಟನೆಯ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಸಂಘಟನೆಯ ಮುಖಂಡರ ಮಾತು. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.